ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಹಲಸಿನ ಹಣ್ಣು ಸಿಕ್ಕಿತ್ತು. ಇವತ್ತು ಸ್ವಲ್ಪ ಜಾಸ್ತಿನೇ ಸಿಕ್ಕಿತ್ತು. ಲಾಸ್ಟ್ ಟೈಮ್ ಒಂದು ಹಲಸಿನ ಹಣ್ಣು ಸಿಕ್ಕಿತ್ತು, ಬಟ್ ಪುಟಾಣಿದೆ ಅದು. ಸೊ ಇವತ್ತು ಸಿಕ್ಕಿರೋದಂತೂ ತುಂಬ ದೊಡ್ಡದಾಗಿ ತುಂಬಾ ರುಚಿಯಾಗಿತ್ತು ಹಲಸಿನ ಹಣ್ಣಂತೂ. ಹಾಗೆ ಇವತ್ತು ಜಾಸ್ತಿನೇ ಇತ್ತಲ್ವ, ಹಲಸಿನ ಹಣ್ಣು ಕೊಟ್ಟಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಈ ವರ್ಷದ ಮೊದಲನೇ ಸರ್ತಿ ಮಾಡ್ತಾರಂತ ಹಲಸಿನ ಹಣ್ಣು ಕೊಟ್ಟಿಗೆ. ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೊಸ ಸಬ್ಸ್ಕ್ರೈಬರ್ಸ್ ಇದ್ದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ ಅಂತ ಹೇಳಿ ವಿಡಿಯೋ ಕೂಡ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಹಾಗೆ ಇವಾಗ ಹಲಸಿನ ಹಣ್ಣು ಬಿಡಿಸೋ ಅಂತ ಕೆಲಸ ಆಲ್ರೆಡಿ ಅತ್ತೆ ಮತ್ತು ಮಾವ ಸೇರ್ಕೊಂಡು ಹಲಸಿನ ಹಣ್ಣನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ರು. ಇವಾಗ ಮತ್ತೆ ನಾನು ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಅಂದರೆ ಅದರ ಬೀಜನೆಲ್ಲ ಸಪ್ರೇಟ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದೀನಿ. ಸ್ವೀಟ್ ಆಗಿ ತುಂಬಾ ರುಚಿಯಾಗಿತ್ತು ಮಾತ್ರ. ಪಾಪು ಕೂಡ ಟಿವಿ ನೋಡ್ತಾ ಹಲಸಿನ ಹಣ್ಣು ತಿಂತಾ ಇದ್ಲು. ಅವಳಿಗಂತೂ ಹಲಸಿನ ಹಣ್ಣು ಅಂತಂದರೆ ತುಂಬಾ ಇಷ್ಟ. ಹಾಗೆ ತುಂಬ ರುಚಿಯಾಗಿ ಕೂಡ ಇತ್ತು. ಕಲರ್ ಅಂತೂ ನೋಡಿದ್ರೇ ವಾವ್ ಅನ್ನೋ ಥರ ತುಂಬ ಎಲ್ಲೋಯಿಶ್ ಆಗಿತ್ತು. ಸಖತ್ತಾಗಿತ್ತು ಟೇಸ್ಟ್ ಅಂತೂ. ಯಾರಿಗೆಲ್ಲ ಹಲಸಿನ ಹಣ್ಣು ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ನನಗಂತೂ ಸಿಕ್ಕಾಬಡೆ ಇಷ್ಟ ಹಲಸಿನ ಹಣ್ಣು ಅಂತಂದರೆ. ತುಂಬಾ ಖುಷಿ ಆಗುತ್ತೆ. ಅದರ ಘಮ ಕೇಳೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಟೇಸ್ಟೂ ಅಷ್ಟೇ, ಇದು ತುಂಬಾ ಚೆನ್ನಾಗಿತ್ತು. ಹಾಗೆ ಇವಾಗ ಬೇಗ ಬೇಗ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದಾಗಿದ ನಂತರ ನಾನು ರೆಸಿಪೀಸ್ನ ಶೇರ್ ಮಾಡ್ತೀನಿ. ಈ ಹಲಸಿನ ಹಣ್ಣಿಂದ ಬರೀ ಕೊಟ್ಟಿಗೆ ಮಾತ್ರ ಅಲ್ಲ, ಎಷ್ಟೊಂದು ವೆರೈಟಿ ರೆಸಿಪಿ ಕೂಡ ಮಾಡ್ಬೋದು. ದೋಸೆ ಆಗಿರ್ಬೋದು, ಸುಟ್ಟವು ಅಂತ ಮಾಡ್ತೀವಿ ಅದು ಆಗಿರ್ಬೋದು, ಅಥವಾ ಇಡ್ಲಿ, ಈ ಥರ ಎಷ್ಟೊಂದು ಮಾಡ್ಬೋದು. ಎಷ್ಟೊಂದೆಲ್ಲ ರೆಸಿಪೀಸ್ ಅಂತೂ ಇದೆ. ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಆದರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಆಯಿತಾ. ಹಲಸಿನ ಹಣ್ಣು ಸೊಳೆಗಳು ಸ್ವಲ್ಪ ದೊಡ್ಡದಾಗಿದೆ, ಬೇಗ ಬೇಗ ಕ್ಲೀನ್ ಮಾಡಾಗುತ್ತೆ. ಬಟ್ ಕೆಲವೊಂದಂತೂ ತುಂಬಾ ಪುಟಾಣಿಯಾಗಿರುತ್ತೆ. ಕೆಲವೊಂದು ಹಲಸಿನಕಾಯಿ ಸೊಳೆಗಳು ಅದಂತೂ ತುಂಬ ಟೈಮ್ ಹಿಡಿಸುತ್ತೆ. ಬಟ್ ಇದಂತೂ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ. ಹಾಗೆ ಈ ಹಲಸಿನ ಹಣ್ಣು ಅಥವಾ ಹಲಸಿನಕಾಯಿ ಬೇಳೆಗಳಿದೆಯಲ್ವ, ಅದನ್ನಂತೂ ನಾವಂತೂ ಬಿಸಾಡಲ್ಲ. ಏನಾದರೂ ಅಡುಗೆಗಳಿಗೆಲ್ಲ ಹಾಕೋಕ್ಕಾಗುತ್ತೆ. ಇಲ್ಲಾಂತಂದರೆ ಅದರಿಂದನೇ ಅತ್ತೆ ಒಂದು ಉಂಡೆ ಥರ ಮಾಡ್ತಾರೆ, ಅದು ಕೂಡ ತುಂಬ ರುಚಿಯಾಗುತ್ತೆ. ನೆಕ್ಸ್ಟ್ ಟೈಮ್ ಅದರ ರೆಸಿಪಿ ಬೇಕು ಅಂತಂದ್ರೂ ಶೇರ್ ಮಾಡ್ತೀನಿ ಆಯಿತಾ. ಸೊ ಹಾಗೆ ಇಲ್ಲಿ ರೆಸಿಪಿ ವಿಷಯಕ್ಕೆ ಬಂದರೆ, ಆಲ್ರೆಡಿ ಇಲ್ಲಿ 4 ಗ್ಲಾಸ್ ಆಗುವಷ್ಟು ಅಕ್ಕಿನ ನೆನೆ ಹಾಕಿದ್ದಾರೆ. ನಾರ್ಮಲ್ ಸೋನಾ ಮಸೂರಿ ಕಡಿ ಅಕ್ಕಿನ ಉಪಯೋಗಿಸ್ತಾ ಇರೋದು. ನೀವು ದೋಸೆಗೆ ಹಾಕೋ ಯಾವ ಅಕ್ಕಿನಾದರೂ ಬಳಸ್ಕೋಬೋದು. ಸೋನಾ ಮಸೂರಿ ಕಡಿ ಅಕ್ಕಿ ಅಂತ ನಿಮ್ಗೆ ಎಲ್ಲ ಕಡೆನೂ ಸಿಗುತ್ತೆ. ಸೊ ಅದನ್ನು ಇವಾಗ ನಿಮ್ಗೆ ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತೀರಾ ನೋಡಿಕೊಂಡು ನೆನೆ ಹಾಕ್ಕೊಂಡ್ರೆ ಆಯಿತು. ಇವಾಗ ಕ್ಲೀನ್ ಮಾಡಿರುವಂಥ ಹಲಸಿನ ಸೊಳೆನ ಈ ಥರ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು. ಕೆಲವೊಬ್ಬರು ರುಬ್ಬಿ ಕೂಡ ಮಾಡ್ತಾರೆ, ಅದು ಕೂಡ ಒಂಥರ ಬೇರೆ ಟೇಸ್ಟು. ಈ ಥರ ಸಣ್ಣದಾಗಿ ಚಾಪ್ ಮಾಡಿ ಹಾಕಿದ್ರೂ ಚೆನ್ನಾಗಿರುತ್ತೆ ಟೇಸ್ಟು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ನೋಡ್ಕೊಂಡು ಮಾಡ್ಕೊಬೋದು. ಸಣ್ಣದಾಗಿ ಈ ಥರ ಅಡಿಕೆ ಮರದ ಹಾಳೆನ ಬಳಸ್ಕೊಂಡು ಮಾಡ್ಬೋದು. ಇಲ್ಲ ಅಂತಂದರೆ ಚಾಪರಲ್ಲಿ ಕೂಡ ನೀವು ಚಾಪ್ ಮಾಡ್ಕೊಬೋದು. ನಿಮ್ಗೆ ಯಾವುದು ಈಸಿ ಆ್ಯಂಡ್ ಕಂಫರ್ಟೇಬಲ್ ಅನಿಸುತ್ತೋ ಆ ಥರ ಮಾಡಿ ಸಣ್ಣದಾಗಿ ಚಾಪ್ ಮಾಡಿ ಎತ್ತಿಟ್ಕೊಂಡ್ರೆ ಆಯಿತು. ಹಾಗೆ ಇವಾಗ ನೋಡಿ, ಚಾಪ್ ಮಾಡಿರುವಂಥ ಹಲಸಿನ ಹಣ್ಣನ್ನು 1-2 ಅಚ್ಚಾಗುವಷ್ಟು ಬೆಲ್ಲ ಹಾಕ್ಕೊಂಡು ಕಾಯಿಸ್ಕೊಳ್ಬೇಕು. ಅಂದರೆ ಅದು ಚೆನ್ನಾಗಿ ಬೇಯಬೇಕು. ಒಂದು ಬಾಣಲಿಗೆ ಹಾಕ್ಬಿಟ್ಟು ನೀರೆಲ್ಲ ಏನೂ ಸೇರಿಸೋ ಅವಶ್ಯಕತೆ ಇಲ್ಲ. ಬೆಲ್ಲ ಜೊತೆ ಹಾಕ್ಬಿಟ್ಟು ಹಾಗೆಯೇ ಕಾಯಿಸ್ಕೊಂಡು ಅದು ತಣ್ಣಗಾದ ನಂತರ ನಾವು ಆಲ್ರೆಡಿ ನೆನೆಸಿಟ್ಟಿರ್ತೀವಲ್ವ ಅಕ್ಕಿ, ಅದನ್ನು ಗಟ್ಟಿಯಾಗಿ ಈ ಥರ ರುಬ್ಬಿಟ್ಕೋಬೇಕು. ಉಪ್ಪು ಹಾಕಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಂಡು ರುಬ್ಬಿಟ್ಕೋಬೇಕು. ಈ ಹಲಸಿನ ಹಣ್ಣೆಲ್ಲ ತಣ್ಣಗಾದ ನಂತರ ಈ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಬಾಳೆ ಎಲೆನಲ್ಲಿ ಹಾಕಿ ಮಡ್ಚಿಟ್ರೆ ಕೊಟ್ಟಿಗೆ ರೆಡಿ ಆಗುತ್ತೆ. 1 ಅವರ್ ಆದರೂ ಮಿನಿಮಮ್ ಬೇಯಬೇಕು. ಚೆನ್ನಾಗಿ ಬಾಳೆ ಎಲೆನಲ್ಲೇ ಮಾಡುವಂಥದ್ದು ತುಂಬಾ ರುಚಿಯಾಗುತ್ತೆ. ಅಂಡ್ ಅದ್ರ ಘಮ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಕೆಂಪು ಚಟ್ನಿ ಜೊತೆಗಂತೂ ಇದು ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಈ ಹಲಸಿನ ಹಣ್ಣು ಕೊಟ್ಟಿಗೆಗೆ. ಹಾಗೆ ಇವಾಗ ಎಲ್ಲನೂ ರೆಡಿ ಮಾಡ್ಕೊಂಡೇ ಆಗಿದೆ. ಬಾಳೆ ಎಲೆನ ಚೆನ್ನಾಗಿ ಬಾಡಿಸ್ಕೊಂಡು ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ ಈಗ ನೋಡಿ ಯಾವ ಥರ ಮಡ್ಚೋದು ಅಂತ ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗನ್ನು ಶೇರ್ ಮಾಡ್ತೀನಿ. ಮಗಳಿಗಂತೂ ಈ ಥರ ಕೊಟ್ಟಿಗೆ ಮಾಡೋದು ಅಂತಂದರೆ ತುಂಬಾ ಇಷ್ಟ. ಅವಳಿಗೆ ಬಾಳೆ ಎಲೆನ ಒಂದೊಂದೇ ಅವಳೇನೇ ಇಡ್ತೀನಿ ಅಂತ ಹೇಳಿಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಹತ್ಕೊಂಡು ಕೂತ್ಕೊಂಡಿದ್ದಾಳೆ ನೋಡಿ. ಅವಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈ ಥರದ್ದೇನಾದರೂ ಮಾಡ್ತಾಯಿದ್ದಾರೆ ಅಂತಂದರೆ. ನಾವೇನಾದರೂ ಈ ಥರ ಚಿಕ್ಕ ಪುಟ್ಟ ಕೆಲಸ ಮಾಡಬೇಕಾದ್ರೆ ಮಕ್ಕಳನ್ನು ಕೂಡ ಇನ್ಕ್ಲೂಡ್ ಮಾಡೋದ್ರಿಂದ ಅವರು ಕೂಡ ನಮ್ಮಿಂದ ಏನೋ ಒಂದಷ್ಟು ಕಲಿತಾರೆ. ಆ್ಯಂಡ್ ಅವ್ರಿಗೂ ಟೈಮ್ ಪಾಸ್ ಕೂಡ ಆಗುತ್ತೆ. ಹಾಗೆ ಇವಾಗ ಬೇಗ ಬೇಗ ಕುಟ್ಟಿಗೆಯನ್ನೆಲ್ಲ ಮಡಚಿ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈ ಹಿಟ್ಟನ್ನು ಕಲಸಿದ ನಂತರ ಆವಾಗಲೇ ಮಡಚಿ ಇಡಬೇಕು. ಇಲ್ಲಾಂತಂದರೆ ಆಮೇಲೆ ಅದು ನೀರು ಬಿಟ್ಕೊಂಡಂಗೆ ಆಗುತ್ತೆ. ಅದಕ್ಕೋಸ್ಕರ ಉಪ್ಪೆಲ್ಲ ಹಾಕಿರ್ತೀವಲ್ವ, ಸೊ ಬೆಲ್ಲನೂ ಇರುತ್ತೆ, ಹಾಗಾಗಿ ನೀರು ಬಿಟ್ಕೊಳ್ಳುತ್ತೆ. ಬೇಗ ಬೇಗನೆ ಈ ಥರ ಮಡಚಿಬಿಟ್ಟು ಸ್ಟೀಮರಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋದು. 1 ಅವರ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಯೂಶ್ವಲಿ. ಸೊ ನೋಡಿ, ಇವಾಗ ನೆಕ್ಸ್ಟ್ ಡೇ ನಾನು ಇವಾಗ ಬೆಳಗ್ಗೆ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಇವತ್ತು ನಮಗೆ ತಿಂಡಿಗೆ ಅಂತ ಹೇಳಿ ಕೊಟ್ಟಿಗೆಲ್ಲ ಬಿಸಿ ಬಿಸಿ ಇರೋವಾಗಲೇ ಒಂದು ಟೇಸ್ಟು, ತಣ್ಣಗಾದ ನಂತರ ಮತ್ತೊಂದು ಟೇಸ್ಟು. ಬಿಸಿ ಇದ್ದರೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅವಾಗಿಂದವಾಗಲೇ. ಇಲ್ಲಾಂತಂದರೆ ಈ ಥರ ಚಟ್ನಿ ಹಾಕ್ಕೊಂಡು ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ನಾನಿವಾಗ ನೆಕ್ಸ್ಟ್ ಡೇ ತೋರಿಸ್ತಾ ಇರೋದನ್ನು ಕಂಪ್ಲೀಟಾಗಿ ಕೂಲಾಗಿದೆ. ಕಂಪ್ಲೀಟಾಗಿ ಕೂಲಾದರೆ ನಿಮಗೆ ಬಾಳೆ ಎಲೆಯಿಂದ ಚೆನ್ನಾಗಿ ಕ್ಲೀನಾಗಿ ಬರುತ್ತೆ ಅದು ಆಯಿತಾ. ಹಾಗೆ ಇವತ್ತು ನಾವು ಕೆಂಪು ಚಟ್ನಿ ಮತ್ತು ನಮ್ಮ ಕೊಟ್ಟಿಗೆ ಹಲಸಿನ ಹಣ್ಣು ಕೊಟ್ಟಿಗೆ ತುಂಬಾ ರುಚಿಯಾಗುತ್ತೆ. ಒಂದು ಸರಿ ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ನೀವು ಯಾವ ಮೆಥಡಲ್ಲಿ ಮಾಡ್ತೀರಾ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಥರ ಮಾಡ್ತಾರೆ. ಹಲಸಿನ ಹಣ್ಣು ಗಟ್ಟಿ ಅಂತ ಏಲಕ್ಕಿ ಅದೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ, ಕಾಯಿ ತುರಿ ಹಾಕ್ಬಿಟ್ಟು ಮಾಡ್ತಾರೆ. ಈ ಥರ ಸಿಕ್ಕಾಪಟ್ಟೆ ವೆರೈಟಿಯಲ್ಲಿದೆ. ಸೊ ನಮ್ಮ ಮನೆಯಲ್ಲಿ ಈ ಥರ ಮಾಡ್ತೀವಿ ನಾವು. ಸೊ ನಿಮಗೂ ಇಷ್ಟ ಆಯಿತಾ ಏನೋ ರೆಸಿಪಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ರುಚಿ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಇವತ್ತು ಬೆಳಗ್ಗೆ ನಮಗೂ ಸ್ವಲ್ಪ ಬೇರೆ ಹೊರಗಡೆ ಹೋಗೋಕ್ಕೆ ಇತ್ತು ಅಂತ ಹೇಳಿ ಬೆಳಗಿನ ವ್ಲಾಗ್ ಮತ್ತೇನು ನಾನು ಜಾಸ್ತಿ ಕಂಟಿನ್ಯೂ ಮಾಡಿಲ್ಲ. ಬನ್ನಿ ಹೋಗ್ತಾ ಮತ್ತೆ ನಾನು ಸಿಗ್ತೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್.
ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಎಲ್ಲ ಹೊರಟಿದ್ದೀವಿ ಅಂತಂದರೆ ನಾವು ಮಂಗಳೂರು ಕಡೆ ಹೊರಟಿದ್ದೀವಿ. ಆ್ಯಂಡ್ ಏನು ಅಂತಂದರೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು. ಸ್ಪೆಷಲಿ ನನಗೊಂದಷ್ಟು ಸ್ಯಾರೀಸ್ ಎಲ್ಲ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಹಿಂಗೆ ಹೋಗ್ತಾ ಇದ್ದೀವಲ್ವ, ಅಲ್ಲಿಂದನೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಳಿಗೂ ಏನೋ ಬೇಕಂತೆ. ಸೊ ಹಾಗೆ ಇವಾಗಷ್ಟೇ ಹೊರಟಿದ್ದೆವು. ಹಸ್ಬೆಂಡ್ ಇಲ್ಲೇ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೋಗಿದ್ದಾರೆ. ಇವಾಗ ನೀನು ಬರ್ತಾರೆ. ಹಾಗೆ ವ್ಲಾಗ್ ಕೂಡ ಇವಾಗ ಶುರು ಮಾಡ್ಕೊಂಡೆ. ಆವಾಗಲೇ ಮನೆಯಲ್ಲೇ ವ್ಲಾಗ್ ಶುರು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಮರ್ತೇ ಹೋಗ್ಬಿಟ್ಟಿತ್ತು ರೆಡಿ ಆಗೋ ಗಡಿಬಿಡಿನಲ್ಲಿ. ಹಾಗೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡೋಣ. ಏನೆಲ್ಲ ತೊಗೊಳ್ತೀನಿ, ಏನು ಎತ್ತ ಅಂತ ಕೂಡ ಶೇರ್ ಮಾಡ್ತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ನೋಡೋಣ. ನಾನಂತೂ ತುಂಬ ದಿನಗಳಿಂದ ಅಂದ್ಕೋತಾ ಇದ್ದೆ ಒಂದಷ್ಟು ಸ್ಯಾರೀಸ್ ಎಲ್ಲ ತೊಗೋಬೇಕು ಅಂತ ಹೇಳಿ. ಬಟ್ ಟೈಮೇ ಆಗಿರಲಿಲ್ಲ, ಹೋಗೋದಕ್ಕೂ ಪುರ್ಸೊತ್ತೇ ಆಗಿರಲಿಲ್ಲ. ಫೈನಲಿ ಇವತ್ತು ಹೋಗ್ತಾ ಇದ್ದೀವಿ. ಆ್ಯಂಡ್ ಒಂದಷ್ಟು ಸ್ಪೆಷಲ್ ಇವೆಂಟ್ ಕೂಡ ಇದೆ, ಅದಕ್ಕೋಸ್ಕರ ಅಂತಲೂ ಅಂದ್ಕೊಂಡೇ ಹೋಗ್ತಾ ಇದ್ದೀನಿ. ಹಾಗಾಗಿ ನೋಡಬೇಕು ಚೆನ್ನಾಗಿರೋದು ಸಿಗುತ್ತೋ ಏನು ಎತ್ತ ಅಂತ. ಕೆಲವೊಂದು ಸರ್ತಿ ಏನಾಗುತ್ತೆ ಅಂತಂದರೆ, ಏನಾದರೂ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋದಾಗ ಚೆನ್ನಾಗಿರೋದೇ ಸಿಗಲ್ಲ, ನಮ್ಗೆ ಇಷ್ಟ ಆಗೋ ಥರದ್ದು. ಬಟ್ ಕೆಲವೊಂದು ಸರಿ ಹಿಂಗೆ ಹೋಗಿರ್ತೀವಲ್ವ, ಆವಾಗ ಚೆನ್ನಾಗಿರೋದು ಸಿಗುತ್ತೆ. ಆ ಥರ ಕೂಡ ಆಗುತ್ತೆ. ಇವತ್ತು ಹೆಂಗೆ ಇರುತ್ತೆ ನೋಡೋಣ. ಬನ್ನಿ, ನಾನು ಆದರೂ ಶೇರ್ ಮಾಡ್ತೀನಿ. ಅಲ್ಲಿ ವಿಡಿಯೋ ಮಾಡೋಕ್ಕೆಲ್ಲ ಓಕೆ ಅಂತ ಹೇಳ್ತಾರೆ ಅಂತಂದರೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ, ಆಯಿತಾ ಫ್ರೆಂಡ್ಸ್. ಇವಾಗ ನಾವು ಹೆಂಗಾದರೂ ಇಲ್ಲಿ ಮಂಗಳೂರು ಹತ್ರ ರೀಚ್ ಆದ್ವಿ. ಇನ್ನು ನಾವು DIYಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ. ಸೊ ಸಿಟಿ ಸೆಂಟರ್ಗೆ ಹೋಗಬೇಕು. ಅದಾಗಿದ್ದ ನಂತರ ಮತ್ತೆ ಊಟ ಮಾಡಿಕೊಂಡು ಮತ್ತೆ ಮಿಕ್ಕಿದ್ದು ಅಂದರೆ ಬಟ್ಟೆ ಶಾಪಿಂಗ್ ಏನಿದೆ ಅದು ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಂತೂ ಫೈನಲಿ ನಾನು ಸೀರೆ ತೊಗೊಳಕ್ಕೆ ಬಂದಿದ್ದೀನಿ. ಸೊ ನೋಡೋಣ ಹೆಂಗಿರೋದು ಸಿಗುತ್ತೆ ಏನು ಇತ್ತ ಅಂತ. ಏನೋ ಒಂದಷ್ಟು ಪ್ಲ್ಯಾನ್ಸ್ ಇದೆ ಈ ಥರದ್ದು ಬೇಕು ಅಂತ. ಒಂದೊಂದು ಸತಿ ಏನಾಗುತ್ತೆ ಗೊತ್ತಾ, ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಅದೇ ಥರದ್ದು ಸಿಗಲ್ಲ, ಬೇರೆ ಥರದ್ದು ಏನಾದರೂ ಸಿಗುತ್ತೆ, ಬೇರೆ ಒಂದು ಇಷ್ಟ ಆಗಿಬಿಡುತ್ತೆ. ಆ ಥರದ್ದು ನೋಡಬೇಕು ಈ ಸರ್ತಿ ಆ ಥರದ್ದು ಸಿಗುತ್ತೆ ಅಂತ. ಹಾಗೆ ಬನ್ನಿ ಹೋಗೋಣ. ಇವಾಗ DIYಗೆ ಫಸ್ಟ್ ಹೋಗ್ಬಿಟ್ಟು ಒಂದು ಸ್ವಲ್ಪ ಅಲ್ಲಿ ಒಂದಷ್ಟು ಐಟಮ್ಸ್ ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದೆಲ್ಲ ತಗೊಂಡು ಅದಾಗಿದ ನಂತರ ಊಟ ಮಾಡೋದು. ಹಸಿವೆ ಇವಾಗಲೇ ಹಸಿವೆ ಆಗ್ತಾ ಇದೆ ನನಗೆ. ಹಾಗೆ ನಿಮಗೆ ಹಸಿವೆ ಆಗ್ತಿದ್ಯಾ? PVS ನಾವು ಮನೆಯಿಂದ ಹೊರಡಬೇಕಾದ್ರೇ 10:30 ಮೇಲಾಗಿತ್ತು. ಸೊ ಇಲ್ಲಿ ರೀಚ್ ಆಗಿದ್ದ ತಕ್ಷಣವೇ 11:45 ಹತ್ರ ಆಗಿತ್ತು. ಫಸ್ಟ್ ನಾವು DIYಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಒಂದಷ್ಟು ಚಿಕ್ಕ ಪುಟ್ಟ ಶಾಪಿಂಗ್ ಇತ್ತು. ಹಾಗೆ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿ ಬಂದಿದ್ದು. ಸೊ ಅದೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲೇ ಮಧ್ಯಾಹ್ನ ಊಟದ ಟೈಮ್ ಆಗಿತ್ತು. ಪಾಪು ಬೇರೆ ಹಸಿವೆ ಅಂತ ಹೇಳ್ತಾ ಇದ್ಲು. ಸರಿ ನಾವು ಊಟ ಮಾಡೋಕ್ಕೆ ಹೋಗೋಣ ಅಂತ ಇಲ್ಲಿ ಬೇಗ ಬೇಗ ಶಾಪಿಂಗ್ ಮುಗಿಸ್ಕೊಂಡ್ವಿ. ಏನೇನು ಬೇಕು ಅಂತ ಮುಂಚೆನೇ ಅಂದ್ಕೊಂಡಿದ್ದರಿಂದ ಬೇಗ ಬೇಗನೆ ಆಯಿತು. ಆ್ಯಂಡ್ ಇದಕ್ಕಿಂತ ಮುಂಚೆ ಬಂದಿರೋದ್ರಿಂದ ಎಲ್ಲೆಲ್ಲಿ ಏನೇನಿದೆ ಅನ್ನೋದು ಕೂಡ ನಮಗೆ ಗೊತ್ತಿತ್ತು ಅಲ್ವಾ. ಸೊ ಹಾಗಾಗಿ ಬೇಕಾಗಿದ್ದೆಲ್ಲ ನೋಡಿಕೊಂಡು ತಗೊಂಡ್ವಿ. ನನಗಂತೂ ಇಲ್ಲಿ ಬಂದರೆ ಒಂದಷ್ಟು ಹೇರ್ ಕ್ಲಿಪ್ಸು ಅಥವಾ ಹೇರ್ ಆ್ಯಕ್ಸೆಸರೀಸು, ರಬ್ಬರ್ ಬ್ಯಾಂಡ್ಸ್ ಇದೆಲ್ಲಂತೂ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಸೊ ಅದನ್ನು ಒಂದಷ್ಟು ತೊಗೊಂಡೆ ನಾನು ಕೂಡ. ಆ್ಯಂಡ್ ಎಸ್ಪೆಷಲಿ ಲೇಡೀಸ್ ಇಲ್ಲಿ ಬಂದ್ರಂತೂ ತುಂಬ ಚೆನ್ನಾಗಿರೋಂಥ ಐಟಮ್ಸ್ ಎಲ್ಲನೂ ಇದೆ. ಕಿಡ್ಸಿಗೆ ಅಂದರೆ ಮಕ್ಳಿಗಾಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿರೋದು. ಹೇರ್ ಆ್ಯಕ್ಸೆಸರೀಸ್ ಎಸ್ಪೆಷಲಿ ತುಂಬ ಚೆನ್ನಾಗಿರೋದೆಲ್ಲ ಇದೆ. ಸೊ ನೀವು ಕೂಡ ಒಂದ್ಸರಿ ಬಂದರೆ ವಿಸಿಟ್ ಮಾಡ್ಬೋದು, ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಾವಿವಾಗ ಬಂದಿದ್ದು ಜೋಳದ ರೊಟ್ಟಿ ಸೆಂಟರ್ಗೆ. ಸೊ ಯಾಕೋ ಇತ್ತೀಚೆಗಂತೂ ಇದು ತುಂಬಾನೇ ಇಷ್ಟ ಆಗಿಬಿಟ್ಟಿದೆ. ಹಾಗಾಗಿ ಇಲ್ಲಿ ಬಂದಿದ್ದೀವಿ. ತುಂಬಾನೇ ಟೈಮ್ ಆಗಿತ್ತು ಕೂಡ ನಾವು ಇಲ್ಲಿ ಬರದೆ. ಸೊ ಹಾಗಾಗಿ ಇವತ್ತು ಇಲ್ಲಿಗೆ ಬರೋಣ ಅಂತ ಹೇಳಿ ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ಆ್ಯಂಡ್ ಇಲ್ಲಿನೋ ಒಂಥರ ಹೋಮ್ಲಿ ಫುಡ್ ಥರ ಅನಿಸುತ್ತೆ, ತುಂಬ ಇಷ್ಟ ಆಗುತ್ತೆ ಕೂಡ. ರೊಟ್ಟಿ ಊಟ ಅಂತೂ ಬೆಸ್ಟ್ ಅಂತ ಅನಿಸುತ್ತೆ, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ರೊಟ್ಟಿ ಊಟ ಮಾತ್ರ ಅಲ್ಲ, ಇಲ್ಲಿ ಮುದ್ದೆ ಊಟ, ನಾರ್ಮಲ್ ಅನ್ನ ಸಾಂಬಾರು, ಈ ಥರದ್ದು ಒಂದಷ್ಟು ವೆರೈಟೀಸ್ ಇದೆ. ಆ್ಯಂಡ್ ಸ್ಪೆಷಲ್ ಆಗಿ ನಿಮಗೆ ಬಜ್ಜಿ ಆ ಥರದ್ದು ಕೂಡ ಸಪ್ರೇಟಾಗಿ ಇದೆ. ತುಂಬಾ ರುಚಿಯಾಗಿ ಆ್ಯಂಡ್ ಅಫೋರ್ಡೆಬಲ್ ಕೂಡ. ಸಕ್ಕದಾಗಿರುತ್ತೆ ಊಟ ಅಂತೂ. ರೊಟ್ಟಿ ಅಂತೂ ಸಖತ್ ಸಾಫ್ಟಾಗಿ ನಾವೆಲ್ಲ ಉತ್ತರ ಕರ್ನಾಟಕದ ಕಡೆನೇ ಊಟ ಮಾಡ್ತೀವೇನೋ ಅಂತ ಅನ್ನಿಸೋ ಥರ ಇರುತ್ತೆ. ಅಷ್ಟು ಚೆನ್ನಾಗಿತ್ತು ಇವತ್ತಂತೂ ಊಟ. ಚೆನ್ನಾಗಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಮುಗೀತು. ಇನ್ನೇನು ಹೊರಡಬೇಕು. ಇವಾಗೇನೆ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಜಯಲಕ್ಷ್ಮಿ ಸಿಲ್ಕ್ಸು. ಸೊ ಅಲ್ಲಿಗೆ ಹೋಗಬೇಕು. ಇದು ಯಾವುದು ಭಾರತ್ ಮಾಲ್ ಹತ್ರ ಇದೆ ಅಲ್ವಾ, ಅಲ್ಲೇ ಹೋಗ್ತಾ ಇರೋದು. ನೋಡೋಣ, ಒಂದು 2-3 ಸಾರಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೆಂಗಿರೋದು ಸಿಗುತ್ತೆ ಅಂತ. ಇವಳೇನು ತೊಗೊಂಡಿದ್ದಾಳೆ ನೋಡಿ, ಇದು ಒಂದು ಸ್ಟಿಕ್ಕರ್ಸ್ ಬುಕ್ಸ್ಗೆ ಅಂಟಿಸೋ ಥರ. ಅಲ್ಲಿ ನೋಡಿ ಬೇಕು ಅಂತ ಹೇಳಿದ್ಲು. ಸೊ ಅದನ್ನು ಅದರಲ್ಲಿ ಆಟ ಆಡ್ತಾ ಇದ್ದಾಳೆ. ಹಾಗೆ ನಾವಿವಾಗ ಹೋಗೋಣ. ನೋಡೋಣ, ಅಲ್ಲಿ ಆದರೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಆಯಿತಾ, ಹೆಂಗೆ ಏನು ಅಂತ ನೋಡೋಣ. ಹೆಂಗಿದೆ ಮುದ್ದೆ? ಸಿಂಪಲ್ ಇದಾ? ಪರ್ಪಲ್ ಅಕ್ಕ.
ಹಾಗೆ ಇಲ್ಲಿ ಬಂದಿದ ತಕ್ಷಣ ನಾನು ಒಂದಷ್ಟು ವೆರೈಟಿ ಸ್ಯಾರೀಸ್ ನೋಡಿದೆ. ನನಗೆ ಒಂದಷ್ಟು ಮೆಟೀರಿಯಲ್ಲು ಬೇರೆ ಬೇರೆ ನೋಡ್ತಾ ಇದ್ದೆ. ಫೈನಲಿ ಒಂದೇ ಒಂದು ತೊಗೊಂಡಿದ್ದು. ನಾನು ಆ್ಯಕ್ಚುಲಿ 3 ಸ್ಯಾರಿ ತೊಗೋಬೇಕು ಅಂತ ಅಂದ್ಕೊಂಡು ಬಂದಿದ್ದು. ಬಟ್ ನಂಗೆ ಇಲ್ಲಿ ಅಷ್ಟೊಂದೇನು ಇಷ್ಟ ಆಗಿಲ್ಲ ಈ ಸತಿ. ಮುಂಚೆ ಎಲ್ಲ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ ಅಂತ ಅನ್ನಿಸ್ತು. ಬಟ್ ಈ ಸತಿ ಏನು ಅಷ್ಟು ಕಲೆಕ್ಷನೇ ಇರಲಿಲ್ಲ. ಕಲರ್ಸ್ ಎಲ್ಲ ಆಲ್ಮೋಸ್ಟ್ ಒಂದೇ ಥರ ಇತ್ತು. ಕಲರ್ಫುಲ್ ಆಗಿತ್ತು. ನನಗೆ ಇಷ್ಟ ಆಗೋ ಥರ ಏನೂ ಸಿಕ್ಕಿಲ್ಲ. ಒಂದು ಸ್ಯಾರಿ ತೊಗೊಂಡೆ. ಬಟ್ ಅದು ತೊಗೊಂಡಿರೋದು ಒಂದು ನನಗೆ ಇಷ್ಟ ಆಯಿತು ತುಂಬಾ. ಹಾಗೆ ತೊಗೊಂಡೆ. ಬೇರೆ ಬೇರೆ ಶೇಡ್ಸಲ್ಲಿ ಇರಲಿಲ್ಲ, ಒಂದೇ ಥರ ಇತ್ತು ಅಂತ ನನಗೆ ಅನ್ನಿಸ್ತು. ಹಾಗೆ ಅಲ್ಲಿಂದ ನಾವು ಡೈರೆಕ್ಟಾಗಿ ಬಂದಿದ್ದು ತಣ್ಣೀರ್ಬಾವಿ ಬೀಚ್ ಹತ್ರ. ಪಾಪು ಅಂತೂ ಮಂಗಳೂರು ಕಡೆ ಬರ್ತೀವಿ ಅಂತಂದರೆ ಅವಳು ಮುಂಚೆನೇ ಹೇಳೋಕ್ಕೆ ಶುರು ಮಾಡ್ತಾಳೆ ಬೀಚಲ್ಲಿ ಆಟ ಆಡೋಣ ಅಂತ ಹೇಳಿ. ಅವಳು ಕಿವಿಗೆ ಬಿದ್ದರೆ ಸಾಕು ಮಂಗಳೂರು ಅನ್ನೋ ಪದ. ಸಿಕ್ಕಾಬಟ್ಟೆ ಗಾಳಿ ಇದೆ ಫ್ರೆಂಡ್ಸ್. ನಾವು ಮಾತಾಡಿದ್ರೆ ಕೆಲಸದಿಲ್ಲ ಅನಿಸುತ್ತೆ. ಆ್ಯಂಡ್ ಬೀಚ್ಗೆ ಇಳಿಯಂಗಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಬರ್ತಾನೆ. ಸೊ ನೀರಿಗೆ ಇಳಿಬೇಡಿ ಅಂತ. ಹಾಗೆ ಇಲ್ಲೇ ಕುತ್ಕೊಂಡಿದ್ದೀವಿ. ಇಲ್ಲಿ ಮರಳಲ್ಲಿ ಆಟ ಆಡ್ಕೊಳ್ಳಿ ಅಂತ. ಚೆನ್ನಾಗಿದೆ. ಕಾಲು ಒದ್ದೆ ಆಗೋ ಥರ ಹೋಗ್ಬಾರ್ದು, ಹುಡುಗಿ ಆಟ ಆಡೋ ಥರ ಹೋಗಬಾರ್ದು ಅಂತ ಹೇಳಿದ್ದಾರೆ ಇಲ್ಲಿ ಎಂಟ್ರೆನ್ಸ್ ಹತ್ರನೇ. ಬಟ್ ನಾವೇನೋ ಬೇಡ ಸುಮ್ಮನೆ ಅಂತ ಹೇಳ್ಬಿಟ್ಟು ಇಲ್ಲೇ ಕುತ್ಕೊಂಡು ಆಟ ಆಡ್ತಾ ಇದ್ದಾಳೆ. ನೆರಳಿದೆ ಇವತ್ತು, ಅಂದರೆ ಮುಗಿಲಿದೆ, ಫುಲ್ ಮೋಡ ಹಾಕಿದೆ. ಮಳೆ ಬರುತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ಬಿಸಿಲಂತೂ ಇಲ್ಲ. ಟೈಮ್ ಇವಾಗ 4 ಗಂಟೆ ಅಷ್ಟೇ. ಬಟ್ ಚೆನ್ನಾಗಿದೆ. ಗಾಳಿ ತುಂಬ ಇದೆ. ಗಾಳಿ ಅಲೆಗಳು ಕೂಡ ಅಷ್ಟೇ ಸ್ವಲ್ಪ ಜೋರಾಗೇನೆ ಇದೆ. ಚಿಪ್ಪಿ ಬೇಕಾ? ಇಲ್ಲಿ ಚಿಪ್ಪಿ ಬೇಕಂತೆ. ಇಲ್ಲೇ ಎಲ್ಲಾದರೂ ಇರ್ಬೋದು. ಸೀಶೆಲ್ ಸೀಶೆಲ್ ಸೀಶೆಲ್. ಹಾಗೆ ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಇಲ್ಲೇ ಸ್ವಲ್ಪ ಹೊತ್ತಿದ್ದು ಹೋಗೋಣ ಅಂತ ಬಂದ್ವಿ. ಆ್ಯಂಡ್ ಸಿಕ್ಕಾಬಟ್ಟೆ ಗಾಳಿ ಇತ್ತು. ಆ್ಯಂಡ್ ಅದ್ರ ಜೊತೆಗೆ ಮೋಡ ಹಾಕಿತ್ತು ಮಳೆ ಬರೋ ಥರ. ನಾವು ರೀಚ್ ಆಗಬೇಕಾದ್ರೆ 4:15 ಅಷ್ಟೊತ್ತಾಗಿತ್ತು ಸಂಜೆ. ಬಟ್ ಏನಂದರೆ ಬಿಸಿಲಿರಲಿಲ್ಲ. ಅದೇ ಒಂದು ಖುಷಿ ಅನ್ನಿಸ್ತು. ಇಲ್ಲ ಅಂತಂದರೆ ಇಲ್ಲಿ ಬಿಸಿಲಲ್ಲಿ ಆಟ ಆಡೋಕ್ಕೂ ಆಗಲ್ಲ. ಆ್ಯಂಡ್ ಅವಳಂತೂ ಹಠ ಮಾಡ್ತಾಳೆ ಆಟ ಆಡಲೇಬೇಕು ಅಂತ ಹೇಳಿ. ಬಟ್ ಏನಂದರೆ ಮೋಡ ಹಾಕಿರೋದ್ರಿಂದ ತುಂಬಾ ಗಾಳಿ ಇತ್ತು. ಆ್ಯಂಡ್ ಅದ್ರ ಜೊತೆಗೆ ನೆರಳು ಕೂಡ ಇತ್ತು. ಇಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವು ಸ್ವಲ್ಪ ಬೇಗನೆ ಹೊರಟ್ವಿ. ಇಲ್ಲ ಅಂತಂದರೆ ಮಳೆ ಬರೋ ಥರ ಆಗಿತ್ತಲ್ವ. ಸೊ ಇನ್ನೂ ಲೇಟ್ ಮಾಡೋದು ಬೇಡ, ಹೋಗೋಣ ಅಂತ ಹೇಳಿ ಹೊರಟ್ವಿ. ಅಲ್ಲಿಂದ ಡೈರೆಕ್ಟಾಗಿ ನಾವು ಬಂದಿದ್ದು ಪಬ್ಬಾಸ್ಗೆ. ಇಲ್ಲಿ ಸ್ವಲ್ಪ ಐಸ್ ಕ್ರೀಮ್ಸ್ ಎಲ್ಲ ತಿಂದ್ಕೊಂಡು ನಾವು ಕೂಡ ಹೊರಟ್ವಿ. ಹೊರಡ್ಬೇಕಾದ್ರೇ ಸಿಕ್ಕಾಬಟ್ಟೆ ಮಳೆ ಬರೋ ಥರ ಆಗಿತ್ತು ಅಲ್ವಾ. ಇನ್ನೂ ಒಂದು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಸರಿಯಾಗಿ ಬಂದಿತ್ತು ಮಳೆ ಅಂತೂ. ಸಿಡ್ಲು ಮಿಂಚು ಅದಂತೂ ನೋಡೋದಕ್ಕೇ ಭಯ ಅನಿಸೋದು. ಆ ಥರ ಬಂದಿತ್ತು ಸಿಕ್ಕಾಬಟ್ಟೆ ಮಳೆ. ಅಂದರೆ ಟ್ರಾಫಿಕ್ ಕೂಡ ಅಷ್ಟೇ ಇತ್ತು. ಯೂಶ್ವಲಿ ಈ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಬಟ್ ಈ ಮಳೆಗೂ ಎಷ್ಟು ಜನ ಇದ್ದರು ಅಂತಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಫ್ರೆಂಡ್ಸ್, ಇದಾಗಿತ್ತು ನೋಡಿ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.